ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತದ ಕೇಂದ್ರೀಯ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶ ಹೆಚ್ಚಿನ ಬೆಳವಣಿಗೆಯತ್ತ ಸಾಗುತ್ತಿದೆ. ಕಡಿಮೆ ಹಣದುಬ್ಬರವನ್ನ ಎದುರಿಸ್ತಾ ಇದೆ. ಇದು ಗೋಲ್ಡಿ ಲಾಕ್ಸ್ ಕ್ಷಣ ಅಂತ ಹೇಳಿದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಮತ್ತು ತೈಲ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಜಗತ್ತನ್ನೇ ಸಂಕಷ್ಟಕ್ಕೆ ದೂಡಿದೆ. ಇದಕ್ಕೆ ಭಾರತವೇನು ಹೊರತಾಗಿಲ್ಲ. ಭಾರತದ ಬೆಳವಣಿಗೆಗೆ ಈ ಬಿಕ್ಕಟ್ಟು ಅನಿರೀಕ್ಷಿತ ಆಘಾತ. RBI ಬಣ್ಣಿಸಿರುವ ಗೋಲ್ಡಿ ಲಾಕ್ಸ್ ಆಶಾವಾದವನ್ನ ಅಲ್ಪಕಾಲಿಕವೆಂದು ಎತ್ತಿ ತೋರಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ಪರಿಣಾಮ ಭಾರತೀಯ ರೂಪಾಯಿಯ ಮೇಲೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರೂಪಾಯಿ ಮೌಲ್ಯ ದಾಖಲೆಯ ಕುಸಿತ ಕಂಡಿದೆ. ಕಳೆದ 1 ವರ್ಷದಲ್ಲಿ ಅಮೆರಿಕನ್ ಡಾಲರ್ ಎದುರು 10% ಕುಸಿದು ಹೋಗಿದೆ. ಪ್ರಸ್ತುತ 96 ರೂಪಾಯಿಗಳ ಗಡಿ ದಾಟಿದೆ. ಮಧ್ಯಪ್ರಾಚ್ಯದ ಸಂಘರ್ಷ ಎಷ್ಟು ಕಾಲ ಮುಂದುವರಿಯುತ್ತೆ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. ಒಂದು ವೇಳೆ ಯುದ್ಧ 2026ರ ಬಹುಭಾಗದವರೆಗೆ ಮುಂದುವರೆದ್ರೆ ಅದು ರೂಪಾಯಿಯ ಮೇಲೆ ದುರಂತದ ಪರಿಣಾಮ ಬೀರಬಹುದು. ಡಾಲರ್ ಎದುರು ರೂಪಾಯಿಯ ಮೌಲ್ಯ 110ರ ಗಡಿ ದಾಟಬಹುದು. ಯುದ್ಧ ಬೇಗ ಕೊನೆಗೊಂಡ್ರೂ ಸಹ ಭವಿಷ್ಯದಲ್ಲಿ ಭಾರತದ ಎದುರು ಕಷ್ಟದ ದಿನಗಳಿವೆ. ಕರೆನ್ಸಿಯ ನಿರಂತರ ದೌರ್ಬಲ್ಯ ಪ್ರತಿಯೊಂದರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಇದು ಗ್ರಾಹಕರಿಗೆ ಬೆಲೆ ಏರಿಕೆಯ ಹೊಡೆತ, ಕಂಪನಿಗಳ ಲಾಭಾಂಶದಲ್ಲಿ ಕುಸಿತ, ಸರ್ಕಾರದ ದೊಡ್ಡ ಮಟ್ಟದ ಹಣಕಾಸು ಕೊರತೆ, ಷೇರು ಮಾರುಕಟ್ಟೆಗೆ ಬರುವ ಬಂಡವಾಳದ ಹರಿವನ್ನ ಕಡಿತಗೊಳಿಸಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವಿದೇಶಿ ಹಣದ ಹೊರಹರಿವಿನ ನಡುವೆ ಭಾರತದ ಪ್ರಮುಖ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಕಳೆದ 3 ತಿಂಗಳಿನಲ್ಲಿ ಸುಮಾರು 12% ಕುಸಿದು ಹೋಗಿದೆ. ಇದು ಆಸ್ತಿಗಳ ಮೌಲ್ಯ ಹೆಚ್ಚಾದಾಗ ಹೆಚ್ಚು ಖರ್ಚು ಮಾಡೋ ಪ್ರವೃತ್ತಿಯನ್ನ ಕುಂಠಿತಗೊಳಿಸಿದೆ. ಜೊತೆಗೆ ಯುದ್ಧ ದೇಶದ ಹಣದುಬ್ಬರ ಮತ್ತು ಬೆಳವಣಿಗೆಯ ಮುನ್ನೋಟದ ಮೇಲೆ ನಕಾರಾತ್ಮಕವಾಗಿ ಪ್ರಭಾವ ಬೀರಲು ಪ್ರಾರಂಭ ಮಾಡಿದೆ. ಹೆಚ್ಚಿನ ಆಮದು ಮತ್ತು ರವಾನೆ ವೆಚ್ಚಗಳು, ಗಲ್ಫ್ ದೇಶಗಳಲ್ಲಿ ವಾಸಿಸುವ 1 ಕೋಟಿ ಭಾರತೀಯರಿಂದ ಬರುವ ಹಣದ ಹರಿವಿನಲ್ಲಿ ಭಾರೀ ಪ್ರಮಾಣದ ಕಡಿತವಾಗಲಿದೆ. ಇದೆಲ್ಲವೂ ದೇಶದ ಆರ್ಥಿಕತೆಯ ಮೇಲೆ ಗಣನೀಯ ಪರಿಣಾಮ ಬೀರಬಹುದು ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2026-27ನೇ ಹಣಕಾಸು ವರ್ಷದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP 7% ಮಟ್ಟದಲ್ಲಿ ವಿಸ್ತರಿಸಲಿದೆ ಎಂದು ಈ ಹಿಂದೆ ಮುನ್ಸೂಚನೆ ನೀಡಲಾಗಿತ್ತು. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿನ ಬಿಕ್ಕಟ್ಟು ಈ ಬೆಳವಣಿಗೆಯನ್ನ 1% ಅಷ್ಟು ಕುಗ್ಗಿಸಬಹುದು ಅಂತ ಅಂದಾಜಿಸಲಾಗಿದೆ. ಇದು ಜಪಾನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಭಾರತದ ಮಹತ್ವಾಕಾಂಕ್ಷೆಗೆ ಪೆಟ್ಟು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಣದುಬ್ಬರದ ಪರಿಣಾಮಗಳು ಜನರನ್ನ ಮುಟ್ಟುಬಿಟ್ಟಿದ್ದಾವೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಲು ಪ್ರಾರಂಭವಾಗಿದೆ. ಆದರೂ ಸಂಘರ್ಷ ಇದುವರೆಗೂ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆಗೆ ಕಾರಣವಾಗಿಲ್ಲ. ಪೆಟ್ರೋಲ್ ಬೆಲೆಯಲ್ಲಿನ ಸ್ಥಿರತೆಗೆ 5 ರಾಜ್ಯಗಳಲ್ಲಿ ನಡೀತಾ ಇರುವ ಚುನಾವಣೆಯೇ ಕಾರಣವೆಂದು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಚುನಾವಣೆ ಮುಗಿತಾ ಇದ್ದಂತೆ ಪೆಟ್ರೋಲ್ ಬೆಲೆಗಳು ಏರಲಿವೆ ಅಂತ ಹಲವರು ವಾದಿಸ್ತಾ ಇದ್ದಾರೆ. ಇಂಧನ ಬೆಲೆ ಏರಿಕೆಯಾಗದೇ ಇದ್ರೂ ಇಂಧನದ ಕೊರತೆ ಅಪಾಯ ಬಹುಮುಖಿಯಾಗಿ ಪರಿಣಾಮ ಬೀರ್ತಾ ಇದೆ. ಭಾರತವು ಕಚ್ಚಾ ತೈಲದ 3ನೇ ವಿಶ್ವದ ಅತಿ ದೊಡ್ಡ ಆಮದುದಾರ ರಾಷ್ಟ್ರವಾಗಿದೆ. ಭಾರತದ ಆಮದುಗಳ ಪೈಕಿ 60% ನೈಸರ್ಗಿಕ ಅನಿಲ ಮತ್ತು 90%ಕ್ಕೂ ಹೆಚ್ಚು LPGಗಳು ಗಲ್ಫ್ ರಾಷ್ಟ್ರಗಳಿಂದಲೇ ಬರುತ್ತೆ. ಈಗ ಇದೇ ಪ್ರದೇಶದಲ್ಲಿ ಉದ್ವಿಗ್ನತೆ ಇರುವುದರಿಂದ ಯುದ್ಧ ಮುಂದುವರೆದ್ರೆ ಬಿಕ್ಕಟ್ಟು ಮತ್ತಷ್ಟು ತೀವ್ರವಾಗುತ್ತೆ. ಭಾರತ ತನ್ನ ರಸಗೊಬ್ಬರ ಆಮದಿನ 4ನೇ 1 ಭಾಗವನ್ನ ಮಧ್ಯಪ್ರಾಚ್ಯ ದೇಶಗಳಿಂದಲೇ ತರಿಸಿಕೊಳ್ಳುತ್ತೆ. ಈ ಆಮದು ಪ್ರಕ್ರಿಯೆಯಲ್ಲಿನ ವ್ಯತ್ಯಯ ದೇಶದ ಬೃಹತ್ ಕೃಷಿ ಆರ್ಥಿಕತೆಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಮುಂಬರುವ ಬಿತ್ತನೆ ಹಂಗಾಮಿನಲ್ಲಿ ಹವಾಮಾನ ವೈಪರೀತ್ಯ ಎದುರಾಗೋ ಸಾಧ್ಯತೆ ಇದ್ದು ಇದರ ಜೊತೆಗೆ ರಸಗೊಬ್ಬರ ಕೊರತೆ ಕೃಷಿಯನ್ನ ಭೀಕರವಾಗಿ ಕಾಡಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಭಾರತದ ಆರ್ಥಿಕತೆ ಈಗಾಗಲೇ ಹಲವು ಪರಿಣಾಮಗಳನ್ನು ಎದುರಿಸ್ತಾ ಇದೆ. LPG ಕೊರತೆಯಿಂದ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು ಭಾಗಶಃ ಮುಚ್ತಾ ಇವೆ. ಆಹಾರ ಸಂಸ್ಕರಣಾ ಕಾರ್ಖಾನೆಗಳು, ಸೆರಾಮಿಕ್ಸ್ ಉದ್ಯಮಕ್ಕೂ ಸಂಕಷ್ಟ ಎದುರಾಗಿದೆ.
ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಅತಿ ದೊಡ್ಡ ಮಟ್ಟದ ಸ್ಥಗಿತತೆ ಮತ್ತು ಹಣದುಬ್ಬರ ಉಂಟಾಗುತ್ತೆ. ಕೆಲವು ಘಟನಾವಳಿಗಳಂತೂ ಕೋವಿಡ್ ಕಾಲದ ಲಾಕ್ಡೌನ್ ಪರಿಣಾಮವನ್ನ ನೆನಪಿಸ್ತಾ ಇದೆ. ಎಲ್ಪಿಜಿ ಪೂರೈಕೆಯ ಸಮಸ್ಯೆಯಿಂದಾಗಿ ಮುಂಬೈನಂತಹ ದೊಡ್ಡ ನಗರಗಳಿಂದ ಕೆಲವು ವಲಸೆ ಕಾರ್ಮಿಕರು ಮರಳಿ ಹೋಗ್ತಿದ್ದಾರೆ. ಕಾರ್ಮಿಕರ ಲಭ್ಯತೆ ಕಡಿಮೆಯಾಗಿ ಕೂಲಿ ಬೆಲೆಗಳು ಏರಲು ಪ್ರಾರಂಭ ಆದರೆ ಆರ್ಥಿಕತೆಗೆ ಪೂರೈಕೆಯ ಕಡೆಯಿಂದ ಸಮಸ್ಯೆಗಳು ಉಂಟಾಗಬಹುದು. ಸರ್ಕಾರ ಈ ಬಿಕ್ಕಟ್ಟಿಗೆ ಪ್ರತಿಕ್ರಿಯೆಯಾಗಿ 62,000 ಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ಸ್ಥಿರೀಕರಣ ನಿಧಿಯನ್ನು ಪ್ರಸ್ತಾಪಿಸಿದೆ. ಆಹಾರ ಮತ್ತು ರಸಗೊಬ್ಬರ ಸಬ್ಸಿಡಿಗಾಗಿ ಹೆಚ್ಚುವರಿ ಖರ್ಚು ಮಾಡುವುದಕ್ಕೆ ಅನುಮೋದನೆ ಕೋರಿದೆ. ಆದರೆ ಕೋವಿಡ್ ಸಮಯದಲ್ಲಿ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಿಸಿತ್ತು. ಆದರೆ ಅದನ್ನು ಎಲ್ಲಿ, ಯಾವಾಗ, ಯಾರಿಗಾಗಿ ಬಳಸಲಾಯಿತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಈ ಎಲ್ಲಾ ಸವಾಲುಗಳ ನಡುವೆ ಆಶಾವಾದಕ್ಕೂ ಅವಕಾಶ ಇದೆ. ರೂಪಾಯಿ ಮೌಲ್ಯ ಕುಸಿತ ಭಾರತದ ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಆದರೆ ಟ್ರಂಪ್ ಸುಂಕಗಳು ಬೆದರಿಕೆಗೆ ಹೆದರಿ ಮೋದಿ ಸರ್ಕಾರ ಅಮೆರಿಕ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಂಡ ಹಾಗೆ ಮುಂದೆಯೂ ಮತ್ತಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ಳಬಹುದು ಅಂತ ಕಳವಳ ದೇಶವಾಸಿಗಳಲ್ಲಿದೆ. ನೋಡಿದ್ರಲ್ಲ, ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಆರಂಭಿಸಿದ ಯುದ್ಧ ಇರಾನನ್ನ ಪ್ರಭಾವಿಸುವುದಕ್ಕಿಂತ ಜಾಗತಿಕ ಪರಿಣಾಮಗಳನ್ನು ಹೆಚ್ಚು ಸೃಷ್ಟಿ ಮಾಡಿದೆ. ಭಾರತ ಯುದ್ಧದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗದಿದ್ರು, ಮೂಗು ತೂರಿಸದಿದ್ರು, ತನ್ನ ನಿಲುವನ್ನ ಸ್ಪಷ್ಟವಾಗಿ ಹೇಳದಿದ್ರು ಯುದ್ಧದ ಪರಿಣಾಮವನ್ನ ಎದುರಿಸ್ತಾ ಇದೆ, ಆರ್ಥಿಕವಾಗಿ ಸೋಲ್ತಾ ಇದೆ.